ನೋಡ್ದೆ ಸಾವ್ಯ, ಸಾನ್ಯಕ್ಕ ಹೆದಕಂಡ ಚಹಾ ಚೆಲ್ಲೇ ಬಿಟ್ಲು. ಏನೂ ತಪ್ಪಿಲ್ಲಮ್ಮ, ಹಿಂಗಾಗ್ತಿರ್ತಾವ. ಹೆದರ್ಬೇಡವಾ, ಹಿಂಗೆಲ್ಲ ಆಗ್ತಿರ್ತಾವು. ನಂದಿನಿ, ಸೀರೆ ಮೇಲೆ ಚಹಾ ಬಿತ್ತನ್ ನೋಡು. ಸಾನ್ವಿ ಪುಟ್ಟ, ಹೆದರ್ಕೋಬೇಡ, ಇದೆಲ್ಲ ಆಗೋದೇನ. ಬಾ ನನ್ನ ಜೊತೆ. ಹುಡುಗಿ ಇನ್ನೂ ಸಣ್ಣದದ, ಪೈಲಾ ಸರ್ತಿ ತೋರಿಸ್ಲಿಕ್ಕತ್ತೀವಲ್ಲ, ಅದಕ್ಕೆ ಹಿಂಗಾತು. ನಮ್ ಸಾನ್ವಿ ಲಜ್ಜು ಅಂತಿದ್ದಾಳ, ಅಂದ್ರ ಭಾರಿ ನಾಚಿಕೆ ಸ್ವಭಾವದಕ್ಕಿದ್ದಾಳ. ಮಂದಿನ ನೋಡಿದ್ಲಂದ್ರ ಸಾಕ್ ನೋಡ್ರಿ, ಭಾರಿ ನರ್ವಸ್ ಆಗ್ಬಿಡ್ತದ ಹುಡುಗಿ. ಥೇಟ್ ನನ್ನಂಗ. ಅದು ನಿಮ್ ಪ್ಯಾಂಟಿನ ಮೇಲೆ ಚಹಾ ಚೆಲ್ಲದ್ ನೋಡ್ರಿ. ಥ್ಯಾಂಕ್ ಯು. ಮೆನ್ಷನ್ ನಾಟ್ ರಿಯಲಿ. ಹುಡುಗಿಗೆ ತಾಯಿ ಇಲ್ಲ, ಆಕಿ ಸಣ್ಣಂದಿರ್ತಾನ ಆಕಿ ತಾಯಿ ವೈಕುಂಠ ಸೇರಿದ್ಲು. ಆಮೇಲೆ ಆಕಿ ಲಾಲ್ನಿ ಪಾಲ್ನಿ ಎಲ್ಲ ನಮ್ಮ ಮಳಿಯಂದ್ರ ನೋಡ್ಕೊಂಡ್ರು. ಏನು ನಯ ವಿನಯ ಸಂಸ್ಕಾರ ಸಂಪ್ರದಾಯಸ್ಥರು ಇದ್ದಾರಂದ್ರ ಬ್ಯಾಡ್ ತೆಗಿರಿ. ಶುದ್ಧ ಅಪ್ರಂಜಿ ನೋಡ್ರಿ ನನ್ನ ಮೊಮ್ಮಗಳು. ಎಷ್ಟು ಶಾಂತಿ ಪ್ರಿಯ ಇದ್ದಾಳಂದ್ರ ಆಕಿ ಮನಿ ಒಳಗೆ ಇದ್ದಾಳೋ ಇಲ್ಲೋ ಒಬ್ರಿಗೂ ಗೊತ್ತಾಗೋದಿಲ್ಲ ನೋಡ್ರಿ. ಎಲ್ಲರೂ ನನಗೊಂದು ಪರ್ಮಿಷನ್ ಕೊಡಬೇಕು, ಹಂಗಂತ ಹೇಳಿ ನನ್ನೊಂದು ವಿನಂತಿ ಅದ. ನಾನು ಸಾನ್ವಿ ಜೊತೆ ಮಾತಾಡ್ಬೇಕು ಅನ್ಕೊಂಡಿನಿ, ಆದರೆ ಅಲ್ಲಿ ಎಲ್ಲರ ಮುಂದಲ್ಲ, ಪ್ರತ್ಯೇಕವಾಗಿ. ಈಗ ಮೊದ್ಲಿನ ಕಾಲ ಅಲ್ಲ ನೋಡ್ರಿ, ಈಗೆಲ್ಲ ಬದಲಾಗಿದೆ. ಹುಡುಗರು ವಿಚಾರಗಳು ಬದಲಾಗ್ಯಾವ. ಹಂಗನ ನಮ್ಮ ಅಕ್ಷಯನು ವಿಚಾರ ಮಾಡ್ಲಿಕ್ಕತ್ತಾನ. ಹುಡುಗ ಹುಡುಗಿ ಮಾತಾಡ್ದನ ಈಗಿನ ಕಾಲದಾಗ ಲಗ್ನ ಆಗೋದಿಲ್ಲ ನೋಡ್ರಿ. ಹುಡುಗರಿಬ್ರು ಬರೋದ್ರೊಳಗೆ ಸುಮ್ಮನೆ ಕೂಡೋದು ಯಾಕ? ಉಳಿದು ವಿಚಾರ ಮಾತಾಡೋಣ. ಉಳಿದ ವಿಚಾರ ಮಾತಾಡೋದೇನದ ಬಾವುಜಿ? ಹುಡುಗರು ಒಪ್ಕೋಬೇಕಲ್ಲ. ಅದು ಹಂಗಲ್ಲಪ್ಪ, ಈ ಕೊಡೋದು ತಗೊಳ್ಳೋದು ಇದೆಲ್ಲ ಇರ್ತದಲ್ಲ. ಕೊಡೋದು ತಗೊಳ್ಳೋದು ಅಂದ್ರೆ ಅವ ವರದಕ್ಷಿಣೆ ತಗೊಳ್ಳೋದು ಕೊಡೋದು ಕಾನೂನು ವಿರುದ್ಧ ಅದ. ನಿಮ್ಮ ಕಾನೂನ ನಿಮ್ಮ ಕಾಯ್ದಾ ಎಲ್ಲ ನಿಮ್ಮ ನ್ಯಾಯಾಲಯದೊಳಗೆ ಇಟ್ಟುವರಿ ವಕೀಲ್ರಿ. ಆದ್ರೂ ತಪ್ಪ ಅಲ್ಲೇನೋ? ನೀವು ನಿಮ್ಮೊಳಗ ಬಗೆಹರಿಸ್ಕೊಡ್ರಿ, ನಮ್ಗೆ ಭಾಳ ಮುಜುಗರ ಆಗ್ತದ. ನಮ್ಮ ಕಡೆ ಹೇಳೋದಾದ್ರೆ ನಮ್ಮ ಮಗ ಅಕ್ಷಯ ವರದಕ್ಷಿಣೆ ಬ್ಯಾಡ ಅಂತಾನ. ಒಳ್ಳೆ ಹುಡುಗಿ ಸಂಸ್ಕಾರವಂತೆ ಆಗಿದ್ರೆ ಸಾಕು ಅಂತಾನವ. ನಮ್ಮ ಎದುರಿಗೆ ಈ ಥರ ಕೊಡೋದು ತಗೊಳ್ಳೋದು ಮಾತು ಬಂದಿದ್ದು ನಮಗೆ ಬರೋಬರಿ ಅನಿಸ್ಲಿಲ್ಲ ನೋಡ್ರಿ. ಇರೋವ ಒಬ್ಬನ ಮಗ ನಮ್ಗೆ, ಅವನ ಲಗ್ನ ಭಾಳ ಚೆಂದಾಗಿ ನಮ್ಮ ಮನಸ್ಸಿಗೆ ಒಪ್ಪಿಗೆ ಮಾಡಿದ್ರೆ ಅಷ್ಟೇ ಸಾಕು. ಒಂದೊಂದು ನೆನಪಿಟ್ಟುಕೊಡ್ರಿ, ಲಗ್ನದೊಳಗೆ ಯಾವುದಕ್ಕೂ ಕಡಿಮೆ ಬರಬಾರ್ದು, ಹಂಗೆ ನೋಡ್ಕೊಳ್ರಿ ಅಷ್ಟೇ.
ಮೊದಲು ನಮ್ಮ ಹುಡುಗನ ಬಾಯಿಯಿಂದ ಕೇಳಾದ್ರೂ ಕೇಳಿ ಹುಡುಗಿ ಅವಂಗ ಪಸಂದ್ ಆಗಿದೆಯೋ ಇಲ್ಲೋ ಅಂತ. ಅಲ್ಲಿ ಹೊಡಿ ಹಾಂ ಹೊಡಿ ಹೊಡಿ. ಅವರ ಯಾಕೆ ನಿಂತೀರಿ? ಬರ್ರಿ ಮಾತಾಡ್ಸಿ ಬರ್ರಿ. ನೀರು ತಗೋರಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ತಗೊಳದ ಇನ್ನೂ ನಾಷ್ಟ ಮಾಡಿಲ್ಲ, ಬರ್ರಿ ಹಾಕ್ಕೊಡ್ತೀನಿ. ಅವ್ರಿಬ್ರು ಏನೋ ಮಾತಾಡೋದಿರ್ತದೆ, ಬರ್ರಿ ನೀವು. ನಿಮ್ಗೆ ಏನಾದ್ರು ಬೇಕಾದ್ರೆ ಹೇಳ್ರಿ, ನಾನು ತಂದ್ಕೊಡ್ತೀನಿ. ಏನು ಬೇಡ್ರಿ, ಥ್ಯಾಂಕ್ಸ್. ಕಾರಂತ್ರ ಈಗ ಬನ್ನಿ. ಗಂಗಾ ನಡಿ, ಒಳಗ ನಾಷ್ಟ ಮಾಡ್ಯಾರ, ತಿನ್ಲಿಕ್ಕೆ ಹೋಗೋಣ. ನಂಗೆ ಬೇಡ, ನೀ ಹೋಗು. MBA ಮುಗಿಸಿದ್ಮೇಲೆ ಮೊದಲು ನನಗೆ ಡೆಲ್ಲಿಯೊಳಗೆ ಕೆಲಸ ಸಿಕ್ತೆ. ಅದು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ. ಅಲ್ಲಿ ಭಾಳ ಚಲೋ ಜನ, ಭಾಳ ದೊಡ್ಡ ಸಿಟಿ ಡೆಲ್ಲಿ. ಅಲ್ಲಿ ಫ್ರೀಡಮು ಭಾಳ ಐತಿ. ಅಲ್ಲಿ ಒಂದು ಫ್ರೆಂಡ್ ಸರ್ಕಲು ಇತ್ತು. ನಾ ಭಾಳ ಸಂತೋಷವಾಗಿದ್ದೆ. ಆದರೆ ಇಲ್ಲಿ ಅವ್ವ ಅಪ್ಪ ಇಬ್ಬರೇ ಇದ್ರು. ಒಬ್ಬನ ಮಗ ನಾನು. ಮನೆ ನೋಡಿದ್ರೆ ಅಷ್ಟು ದೂರ. ಅದಕ್ಕೆ ನಾನು ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ. ನನಗೆ ಇಲ್ಲೇ ನೌಕರಿ ಮಾಡ್ಲಿಕ್ಕತ್ತೀನಿ. ಯಾಕೆ ನೀವೇನು ಮಾತಾಡ್ಲಿಕ್ಕತ್ತಿಲ್ಲ? ಆವಾಗಿಂದ ನಾನು ಒಬ್ಬನೇ ಮಾತಾಡ್ಲಿಕ್ಕತ್ತೀನಿ. ನಿಮ್ಮ ಯೋಚನೆ ಏನದ ಅಂತ ಹೇಳ್ರಿ. ನಿಮಗೆ ಇಲ್ಲೇ ಇರೋದದನೋ ಅಥವಾ ಮುಂಬೈ ದಿಲ್ಲಿಗೆ ಹೋಗೋದದನೋ ಅಂತ ನನಗೆ ಹೇಳ್ರಿ. ಏನಾರ ಮಾತಾಡ್ರಿ. ಹೋಗ್ಲಿ ಬಿಡಿ. ಆತು, ಈಗ ನೀವು ಮಾತಾಡ್ರಿ, ನಾನು ಸುಮ್ಮಾಗ್ತೇನೆ. ನಿಮ್ಮ ಬಗ್ಗೆ ಹೇಳ್ರಿ, ನಿಮ್ಮ ಯೋಜನಾ ಬಗ್ಗೆ ಹೇಳ್ರಿ, ನಿಮ್ಮ ಕನಸು, ನೀವು ಏನಾಗಬೇಕು ಅಂತಿದ್ದೀರಿ. ಯಾಕ್ರಿ ಯಾಕೆ ಅಲಾಕತ್ತೀರಿ? ನಾನು ಏನಾದ್ರು ತಪ್ಪು ಮಾತಾಡಿದ್ನೇನು? ರೀ ಮೇಡಮ್, ಮೇಡಮ್, ಯಾಕೆ ಏನಾದ್ ನಿಮ್ಮ ಅಕ್ಕಗೆ? ನಾನು ಏನಾದ್ರು ತಪ್ಪು ಮಾತಾಡಿದ್ನೇನು? ಹೌದು, ನಾನೇನು ಮಾತಾಡೇ ಇಲ್ಲ. ನಾ ಬರೀ ನನ್ನ ಬಗ್ಗೆ ಹೇಳ್ಕೊಂಡಿನ ಅಷ್ಟ. ಅವಳ ಹತ್ರ ಎಂತ ಕೇಳಿದ್ದು? ನನ್ನ ಹತ್ರ ಕೇಳಿ. ನೋಡಿ ಇಲ್ಲಿ, ಎಲ್ಲದಕ್ಕಿಂತ ಹೆಚ್ಚು ಮಾರ್ಕ್ಸ್ ಬೈದು ಅವಳಿಗೆ. ಅವ್ರಿಗೆ ಏನು ಬೇಕು, ಏನು ಮಾಡಬೇಕು ಅಂತಾದ್ರೂ ತಿಳ್ಕೊಬೇಕಲ್ಲ. ಹಿಂಗೆ ಸುಮ್ಮನೆ ನಿಂತ್ರೆ ನಾನು ಏನು ತಿಳ್ಕೊಬೇಕು ಹೇಳ್ರಿ? ಆಕಿ ಸಣ್ಣ ಹುಡುಗಿದ್ದಾಳಲ್ಲ ಗಂಗಾ, ನನಗೆ ಅಕ್ಕಿ ತಿಳಿಸಿದ್ಲೆ. ಏನು ಆ ಕೆಲಸದಕ್ಕೆ ನೌಕರಾಣಿ ಹುಡುಗಿ ಹೇಳತ್ಲ?